ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಮಂಗಳವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ಬಂದು ಗವಿಪುರಂ ಹತ್ರ ಇರೋದು. ಸೊ ಈ ದೇವಸ್ಥಾನ ಬಂದು ಶುಕ್ರವಾರ ಮತ್ತು ಮಂಗಳವಾರ ತುಂಬ ರಶ್ ಇರುತ್ತೆ. ಬೆಳಗ್ಗೆ ಮತ್ತು ಸಂಜೆ 2 ಟೈಮು ತುಂಬ ರಶ್ ಇರುತ್ತೆ. ಬಟ್ ನಾನು ಹೋದಾಗ ಅಷ್ಟು ರಶ್ ಇರಲಿಲ್ಲ. ತುಂಬ ಒಂದು ಸ್ವಲ್ಪ ಓಕೆ ಆಗಿತ್ತು. ಏನು ಅಷ್ಟು ರಶ್ ಅಂತ ಏನಿರಲಿಲ್ಲ. ನನಗೆ ಈ ದೇವರು ಅಂದರೆ ತುಂಬ ಪವರ್ಫುಲ್ ದೇವಿ ಇದು. ಆ್ಯಂಡ್ ನಾನು ಏನು ಅಂದ್ಕೊಂಡಿದ್ದೀನಿ, ಏನು ಮಾಡಬೇಕು ಅಂತ ಇದ್ದೀನಿ, ಈ ದೇವರ ಹೆಸರು ಹೇಳ್ಕೊಂಡು ನಾನು ಒಂದು ಕೆಲಸಕ್ಕೆ ಪ್ರಯತ್ನ ಹಾಕಿದ್ರೆ ಅದು ಸಕ್ಸಸ್ ಆಗೇ ಆಗುತ್ತೆ. ನನ್ನ ವಿಚಾರದಲ್ಲಿ ಆಲ್ಮೋಸ್ಟ್ ತುಂಬ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತು. ನಾನೊಬ್ಳಿಗೆ ಅಂತ ಅಲ್ಲ, ಎಷ್ಟೊಂದು ಜನಕ್ಕೆ ಗೊತ್ತಿದೆ ಈ ದೇವರ ಬಗ್ಗೆ ಎಷ್ಟು ಪವರ್ಫುಲ್ ಏನು ಅಂತ. ಸೊ ಹಂಗೆ ನಾನು ಎಂಟ್ರೆನ್ಸ್ ಒಳಗಿಂದ ಹೋದ್ಮೇಲೆ ಅಲ್ಲಿ ದೀಪಸ್ ಅವರೆಲ್ಲ ಹಚ್ತಿದ್ರು. ಹರಕೆ ಕಟ್ಕೊಂಡಿರ್ತಾರೆ, ನಾನು ಹಿಂಗೆ ಮಾಡ್ತೀನಿ, ಆ ಥರ ಸೇವೆ ಮಾಡ್ತೀನಿ, ಈ ಥರ ಸೇವೆ ಮಾಡಿರ್ತೀನಿ ಅಂತ ಹರಕೆ ಕಟ್ಕೊಂಡಿದ್ರು. ಅಂಥವ್ರಿಗೆ ಹರಕೆ ಕಂಪ್ಲೀಟ್ ಮಾಡ್ತಾ ಇರ್ತಾರೆ. ನಾನು ಹೋದಾಗ ನೋಡಿ, ನೀವೇನು ನೋಡ್ತಾ ಇರ್ಬೋದು, ಅಷ್ಟು ರಶ್ ಇರಲಿಲ್ಲ. ಅಂದರೆ ಒಳಗಡೆ ಎಲ್ಲ ಸುತ್ತಾಕೊಂಡು ಬರಬೇಕಿತ್ತು. ನಾನು ಹೋದಾಗ ಅಷ್ಟು ರಶ್ ಇರಲಿಲ್ಲ, ಸ್ವಲ್ಪ ರಶ್ ಇತ್ತು. ಹಾಗೂ ನಾನು ಹೋಗಿದ್ದು ಲೇಟಾಗಿ ಹೋಗಿತ್ತು. ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಅಂತೂ ಫುಲ್ಲು ಸಖತ್ ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ನಿಮಗೆ ಏನು ಹರಕೆ ಕಟ್ಕೋಬೇಕು, ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ಅದ್ರ ಬಗ್ಗೆನೂ ಕೇಳ್ಕೊಳ್ಬೋದು, ಸಕ್ಸಸ್ ಆಗುತ್ತೆ. ಬಟ್ ದೇವರ ಮೇಲೆ ನೀವು ನಂಬಿಕೆ ಇಡಬೇಕು. ನಾನು ಹಂಗೆ ಎಂಟ್ರೆನ್ಸ್ಗೆ ಹೋಗಿ ದೇವಸ್ಥಾನ ದರ್ಶನ ಮುಗಿಸ್ಕೊಬಂದೆ. ಅಲ್ಲಿ ವಿಡಿಯೋ ತೆಗಿಯೋಂಗಿಲ್ಲ ದೇವಸ್ಥಾನ ಒಳಗಡೆ, ಈಚೆ ತಕ್ಕೋಬೋದು, ಒಳಗಡೆ ಕ್ಯಾಪ್ಚರ್ ಮಾಡೋ ಹಂಗಿಲ್ಲ. ನನಗೆ ಆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಏನೋ ಒಂಥರ ಖುಷಿ ಆಯಿತು. ಹಂಗೆ ಮನೆಗೆ ಹೋಗೋಷ್ಟರೊಳಗೆ ಸ್ವಲ್ಪ ಲೇಟ್ ಆಗೋಯಿತು. ಆಲ್ಮೋಸ್ಟ್ 8:45 ಸಮಥಿಂಗ್ ಆಗೋಯಿತು. ನಾನು ಹಂಗೂ ಎಲ್ಲಿ ಲೇಟ್ ಆಗೋಗುತ್ತೋ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಆದಷ್ಟು 7 ಗಂಟೆಗೆ ಹೋಗಿ 8:45ಕ್ಕೆ ಬನ್ನಿ ಅಂದರೆ ಪರವಾಗಿಲ್ಲ, ಸ್ವಲ್ಪ ರಶ್ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು. ಸೊ ಇದು ಬಂದು ಮಿನಿ ಬ್ಲಾಗ್ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಇನ್ನು ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಮುಂದೆ ವಿಡಿಯೋದಲ್ಲಿ.